ಆಯ್ತಮ್ಮ. ಪ್ರೀತಿ, ನಾನು ಅದಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಿನ್ಗೇನಾದರೂ ತರಬೇಕಾ? ಏನು ಬೇಡ ಅಣ್ಣ. ಎಲ್ರಿಗೂ ಲೈಫ್ ಅನ್ನೋದಿದ್ದಾರೆ. ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರೋದು? ನನಗೇನು ಕಡಿಮೆ? ಒಳ್ಳೆ ಕೆಲಸ, ರೂಪ ಎಲ್ಲ ಇದೆ, ಆದರೂ ನಾನು ಒಂಟಿ. ನೋ, ನಂತರ ಟ್ರೂ ಲವ್ಗೋಸ್ಕರ ಕಾಯ್ತಾ ಇರೋರು ಸಿಕ್ಕೇ ಸಿಗ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ವೀಕೆಂಡ್ ಪಾರ್ಟಿ, ಗರ್ಲ್ ಫ್ರೆಂಡ್ಸ್, ಮ್ಯಾರೇಜ್ ಅಂತೆಲ್ಲ ಅಷ್ಟೊಂದು ಎಂಜಾಯ್ ಮಾಡ್ತಾರೆ. ಆದರೆ ನಾನು ಮಾತ್ರ ಅಲ್ಲ. ಸ್ವಂತ ಮನೆ, ಒಳ್ಳೆ ಕೆಲಸ, ಇದೆಲ್ಲ ಯಾರಿಗೋಸ್ಕರ? ನೋ, ನನ್ನ ಲೈಫಲ್ಲೂ ಒಂದು ಹುಡುಗಿ ಬೇಕೇ ಬೇಕು. ನಂತರ ಟ್ರೂ ಲವ್ಗೋಸ್ಕರ ಕಾಯ್ತಾ ಇರೋರು ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಯಾವುದಾದ್ರೂ ಒಂದು ಹುಡುಗಿ ಹೆಸರು ಟೈಪ್ ಮಾಡ್ತೀನಿ. ಅವಳಿಂದನೇ ನನ್ನ ಲವ್ ಹಂಟಿಂಗ್ ಸ್ಟಾರ್ಟ್. ರಾಣಿ, ಇಂಟ್ರೆಸ್ಟಿಂಗ್ ನೇಮ್. ಯಾರೋ ನಂತರ ಟ್ರೂ ಲವ್ಗೋಸ್ಕರ ಕಾಯ್ತಾ ಇದ್ದಾರೆ. ಯಾರೋ ರಿಕ್ವೆಸ್ಟ್ ಕಳಿಸಿದ್ದಾರೆ. ಯಾರೋ ನಂತರ ಟ್ರೂ ಲವ್ಗೋಸ್ಕರ ಕಾಯ್ತಾ ಇದ್ದಾರೆ ಅನಿಸುತ್ತೆ. ಆದರೂ ನಾನು ಹುಷಾರಾಗಿರಬೇಕು. ಈಗಿನ ಕಾಲದ ಹುಡುಗರನ್ನ ನಂಬೋಕ್ಕಾಗಲ್ಲ. ಏನಪ್ಪ ಇದು ಅನಿಸ್ತ? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಒಂದು ವೇಳೆ ಅವ್ನು ಬಂದ್ಬಿಟ್ರೆ?
ಸ್ಟಾರ್ಟ್ ಆಗ್ತಾ ಇಲ್ವಲ್ಲ. ಅವಳೇನಾದ್ರು ಬಂದ್ಬಿಟ್ರೆ ಏನಪ್ಪ ಮಾಡೋದು? ರಾಣಿ, ನೀನಾ? ಇನ್ನೂ ಮದುವೆ ಆಗ 6 ತಿಂಗಳಾಗಿಲ್ಲ, ಇನ್ನೊಂದು ಮದುವೆ ಬೇಕಾ ನಿನ್ಗೆ? ಕಟ್ಕೊಂಡಿರೋ ಒಬ್ಳನ್ನೇ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ, ನಿನ್ಗೆ ಇನ್ನೊಬ್ಳು ಬೇಕಾ? ನಾನು ನಿನಗೆ ಯಾವುದೇ ಪರಿಸ್ಥಿತಿಲೂ ಅಡ್ಜಸ್ಟ್ ಆಗ್ತೀನಿ, ನಾನು ನಿನಗೋಸ್ಕರ ಅಡ್ಗೆ ಮಾಡೋದು ಕಲಿತೀನಿ ಅಂತ ಫೇಸ್ಬುಕ್ನಲ್ಲಿ ಚಾಟ್ ಮಾಡೋ ಇವರು 6 ತಿಂಗಳ ಹಿಂದೆ ಪ್ರೀತಿ, ಹಸುವಾಗ್ತಿದೆ, ಬೇಗ ಊಟ ಬಿಡಿಸು. ನಾನು ಈಗ ಜಸ್ಟ್ ಆಫೀಸಿಂದ ಬಂದೆ. ಬನ್ನಿ ಹೊರಗಡೆ ಹೋಗಿ ತಿನ್ಕೋಬೇಡ. ಹೊರಗಡೆ ತಿನ್ನೋ ಹಾಗಿದ್ದಿದ್ರೆ ಮದುವೆ ಆಗೋ ಬದಲು ಯಾರನ್ನಾರು ಇಟ್ಕೋತಿದ್ದೆ. ಅಂದ್ರೆ ಮನೆ ಕೆಲ್ಸಕ್ಕೆ ಹೆಂಡತಿಯಾಗಿ ಗಂಡಂಗೆ ಅಡ್ಗೆ ಮಾಡಕ್ಕಾಗಲ್ವಾ? ನನ್ನನ್ನ ನಿಮ್ಮನೆ ಕೆಲ್ಸಕ್ಕೆ ಅಂತ ಮದುವೆ ಮಾಡ್ಕೊಂಡ್ರಾ? ಹೀಗೆ ಸಣ್ಣ ಪುಟ್ಟ ಕಾರಣಗಳಿಗೆ ದೂರ ಆದ್ರು. ಹಿಂದೆ ಎಜುಕೇಶನ್ ಇರಲಿಲ್ಲ, ಪಂಚಾಯ್ತಿ ಮಾಡಿ ಗಂಡ ಹೆಂಡತಿನ ಮತ್ತೆ ಸೇರಿಸ್ತಾ ಇದ್ರು. ಬೇರೆ ಮಾಡೋ ಬೇರೆ ಆಗೋ ಆಯ್ಕೆಗಳೇ ಇರಲಿಲ್ಲ. ಆದರೆ ಇವತ್ತಿನ ಎಜುಕೇಶನ್ ಕಾನೂನೆಂಬ ಕಾರಣಗಳಿಂದ ಸಂಬಂಧಗಳನ್ನು ದೂರ ಮಾಡ್ತಾರೆ. ಸಂಬಂಧಗಳನ್ನ ಕಳೆದುಕೊಳ್ಳೋದಿಕ್ಕೆ ಹುಡುಕಬಾರದು, ಬದಲಿಗೆ ಸಂಬಂಧಗಳನ್ನ ಉಳಿಸಿಕೊಳ್ಳೋದಿಕ್ಕೆ ಹುಡುಕಬೇಕು. ಇದೊಂದು ನೈಜ ಘಟನೆ, ಎಲ್ಲೋ ವಿದೇಶದಲ್ಲಿ ನಡೆದದ್ದಲ್ಲ, ನಮ್ಮ ದೇಶದ ಉತ್ತರ ಭಾರತದ ಬರೇಲಿಯಲ್ಲಿ ನಡೆದ ನೈಜ ಘಟನೆ.